ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ, ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ. ಎಸ್, ಎಲ್ರಿಗೂ ಗೊತ್ತು, ಬಿಗ್ ಬಾಸ್. ಬಿಗ್ ಬಾಸ್ 11ನೇ ಸೀಸನ್ ಈಗ ಆಲ್ರೆಡಿ ಹೆಚ್ಚು ಕಮ್ಮಿ 10 ವಾರ ಕಂಪ್ಲೀಟ್ ಆಗಿದೆ. ಆ, ಈಗ ಒಂದು ರೀತಿ ಆಟದ ರೂಪ ಬದಲಾಗ್ತಾ ಇದೆ, ಅಂದರೆ ಮನೆಯ ವಾತಾವರಣ ಬದಲಾಗ್ತಾ ಇದೆ. ಮೊದಲ 50 ದಿನಗಳು ಇದ್ದಂತಹ ಬಿಗ್ ಬಾಸ್ ಮನೆ ಏನಿತ್ತು, ಸೆಕೆಂಡ್ ಹಾಫ್ನಲ್ಲಿ ಇಲ್ಲ. ಒಂದು ರೀತಿ ಇಂಟರ್ವಲ್ ನಂತರ ಸಿನಿಮಾ ಹೇಗೆ ಟ್ವಿಸ್ಟ್ ತಗೊಳುತ್ತೆ, ಆ ರೀತಿ ಇಂಟರ್ವಲ್ ನಂತರ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬದಲಾವಣೆ ಕಾಣಿಸ್ತಾ ಇದೆ. ಆರಂಭದಲ್ಲಿ ಹೇಳ್ಬೋದಿತ್ತು ಈ ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ಇವ್ರು ಗೆಲ್ಬೋದು ಅಂತ. ಆದರೆ ಈಗ 50 ದಿನಗಳನ್ನು ಪೂರೈಸಿ, ಅಂದರೆ 11ನೇ ವಾರಕ್ಕೆ ಕಾಲಿಟ್ಟಿರುವಂತಹ ಸಂದರ್ಭದಲ್ಲಿ ಯಾರು ಈ ಸಲ ಬಿಗ್ ಬಾಸ್ ಗೆಲ್ತಾರೆ ಅನ್ನೋದನ್ನು ಹೇಳೋದು ಬಹಳ ಕಷ್ಟ. ಯಾಕಂದರೆ ಸ್ಪರ್ಧಿಗಳ ಏನು ಹೇಳ್ತೀವಿ, ಕ್ಯಾರೆಕ್ಟರ್ ಅಥವಾ ಅವ್ರು ಆಡ್ತಾ ಇರೋ ರೀತಿ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಫಸ್ಟ್ ಹಾಫ್ನಲ್ಲಿ ಡಲ್ ಆಗಿದ್ದವರು ಸೆಕೆಂಡ್ ಹಾಫ್ನಲ್ಲಿ ಸಡನ್ನಾಗಿ ಟೇಕ್ ಆಫ್ ಆಗಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ಅಗ್ರೆಸಿವ್ ಆಗಿ ಆಡ್ತಾ ಇದ್ದವರು ಈ ಬೇರೆ ಸ್ಪರ್ಧಿಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕಳೆದೋಗ್ತಾ ಇದ್ದಾರೆ. ಲಾಸ್ಟ್ ವೀಕ್ನಲ್ಲಿ ಗೌತಮಿ ಹೆಚ್ಚು ಕಮ್ಮಿ ಡಲ್ ಹೊಡೆದ್ರು ಅಂತ ಅನಿಸುತ್ತೆ. ಮತ್ತು ಎಲ್ಲ ಸ್ಪರ್ಧಿಗಳು ಅವ್ರ ಮೇಲೆ ಒಂದು ರೀತಿ ಮುಗಿಬಿದ್ರು, ಅವರು ಕಳಪೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಮತ್ತೊಂದು ಕಡೆ ರಜತ್ ಹೆಡ್ ಶೇವ್ ಮಾಡುವಂತಹ ಒಂದು ಚಾಲೆಂಜನ್ನು ತೊಗೊಂಡು ಹೆಡ್ ಶೇವ್ ಮಾಡಿಕೊಂಡ್ರು. ಹಾಗಾಗಿ ಕೆಲವೊಂದು ಕಡೆ ರಜತ್ ಮೇಲೂ ಕೂಡ ವೀಕ್ಷಕರಿಗೆ ಒಂದು ರೀತಿ ಸೆಂಟಿಮೆಂಟ್ ಕ್ರಿಯೇಟ್ ಆದಂತೆ ಕಾಣಿಸ್ತಾ ಇದೆ. ಸೊ ಒಟ್ಟಾರೆ ಬಿಗ್ ಬಾಸ್ನಲ್ಲಿ ಏನೇನು ಆಗಬಹುದು ಅನ್ನೋದನ್ನ ಒಂದು ಸಣ್ಣದಾಗಿ ಬ್ರೀಫ್ ಮಾಡ್ತಾ ಹೋಗ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಡೈಲಿ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರತಿಯೊಂದು ಅಪ್ಡೇಟ್ಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಬಿಗ್ ಬಾಸ್ ಅಂದಾಗ ಸಹಜವಾಗಿ ಇದು ವ್ಯಕ್ತಿತ್ವಗಳ ಆಟ. ಎಸ್, ಇದು ರಿಯಾಲಿಟಿ ಶೋ ಆಗಿದ್ದರೂ ಕೂಡ ಇಲ್ಲಿ ಬರೀ ಗೇಮ್ಗಳಿರೋದಿಲ್ಲ, ಮೈಂಡ್ ಗೇಮ್ ಕೂಡ ಇರುತ್ತೆ. ಫಿಸಿಕಲ್ ಗೇಮ್ ಜೊತೆಯಲ್ಲಿ ಮೈಂಡ್ ಗೇಮ್ ಕೂಡ ಇರುತ್ತೆ. ತಮ್ಮ ವ್ಯಕ್ತಿತ್ವವನ್ನು ಇಟ್ಕೊಂಡು, ತಮ್ಮ ವ್ಯಕ್ತಿತ್ವವನ್ನು ಕೂಡ ಬಿಡದೆ ಬಿಗ್ ಬಾಸ್ ಮನೆಯೊಳಗಿರುವಂತಹ ಬೇರೆ ಬೇರೆ ವ್ಯಕ್ತಿತ್ವಗಳ ಜೊತೆಯಲ್ಲಿ ಆಟ ಆಡೋದು, ಆ ಮನೆಯಲ್ಲಿ ಇರೋದಿದೆಯಲ್ಲ, ಅದು ಬಹಳ ದೊಡ್ಡ ಟಾಸ್ಕು. ಎಷ್ಟೋ ಜನ ಆ ಒಂದು ಆ ಸ್ಪರ್ಧಿಗಳ ಜೊತೆಯಲ್ಲಿ ಆ ರೀತಿ ವ್ಯಕ್ತಿತ್ವಗಳ ಜೊತೆಯಲ್ಲಿ ಆಟ ಆಡೋಕ್ಕೆ ಆಗದೇ ಗಿವ್ ಅಪ್ ಮಾಡಿ ಹೊರಗೆ ಬರುವಂಥವ್ರು ಕೂಡ ಇದ್ದಾರೆ. ಈಗ ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಬರೋದಾದರೆ, ಬಿಗ್ ಬಾಸ್ ಸೀಸನ್ 11ನ ಇಡೀ ಪ್ರತಿ ವಾರಗಳಲ್ಲೂ ಕೂಡ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇರೋದು ಒಂದು ಉಗ್ರ ಮಂಜು, ತುಂಬ ಸ್ಟ್ರಾಟಜಿಕ್ಕಾಗಿ ಆಡ್ತಾ ಇರೋದು ಗೌತಮಿ, ಆಮೇಲೆ ತುಂಬ ಕಾಮಾಗಿ ಕೂಲಾಗಿ ಮೈಂಡ್ ಗೇಮ್ ಪ್ಲೇ ಮಾಡ್ತಾ ಇರೋದು ತ್ರಿವಿಕ್ರಮು, ಚೈತ್ರ ಒಂದು ಸಲ ಮಾತಾಡ್ತಾರೆ, ಕೆಲವು ಸಲ ಮಾತಾಡೋದಿಲ್ಲ, ಸೈಲೆಂಟ್ ಆಗಿಬಿಡ್ತಾರೆ. ಇನ್ನು ಸುರೇಶ್ ಒಂದು ರೀತಿ ಅಗ್ರೆಸಿವ್ ಇದ್ದಾರೆ, ಬಟ್ ಕೆಲವೊಂದು ಸಲ ಅವರು ಡಲ್ ಆಗ್ತಾರೆ. ಹನುಮಂತು ತುಂಬ ಕ್ಲೆವರ್ ಆಗಿದ್ದಾರೆ, ಅಂದರೆ ಇನ್ನೋಸೆನ್ಸ್ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ಇಲ್ಲಿ ಪ್ಲಸ್ ಆಗ್ತಾ ಇದೆ. ಹೀಗೆ ಬೇರೆ ಬೇರೆ ಸ್ಪರ್ಧಿಗಳದ್ದು ಬೇರೆ ಬೇರೆ ರೀತಿಯಾದಂತಹ ಒಂದು ಕ್ಯಾರೆಕ್ಟರ್ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಅನುಷಾ ಹೋಗುವವರೆಗೂ, ಅಂದರೆ 50 ದಿನಗಳೇನಿತ್ತು ಆ ಆಟದವರೆಗೂ ಒಂದು ಫೇಸ್ ಅಂತ ಇತ್ತು, ಡಲ್ ಹೊಡಿತಾ ಇತ್ತು. ಈ ಸೀಸನ್ ಏನಪ್ಪ ಇದು ಹೀಗೆ ಅನ್ನುವಂತಹ ರೀತಿಯಲ್ಲಿ ಸ್ಪರ್ಧಿಗಳು ಹೇಳಿಕೊಳ್ಳುವಂತಹ ಸ್ಪರ್ಧಿಗಳು ಇಲ್ಲ ಅಂತಕ್ಕಂಥದ್ದು. ಯಾಕಂದರೆ ಅವ್ರ ಮನೆಯೊಳಗೆ ಎಂಟ್ರಿ ಕೊಟ್ಟಾಗಲೇ ಎಲ್ಲ ಸ್ಪರ್ಧಿಗಳು ತುಂಬ ಡಲ್ಲಾಗಿ ಇದ್ದರು. ಮತ್ತು ಬಿಗ್ ಬಾಸ್ ಆಟವನ್ನು, ಅಂದರೆ ಬಿಗ್ ಬಾಸ್ ಗೇಮನ್ನೇ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ನಟ ಸುದೀಪ್ ಅವರು ಕೂಡ ವೀಕೆಂಡ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ನೋಡಿದ ಅತ್ಯಂತ ವರ್ಸ್ಟ್ ಸೀಸನ್ 6ನೇ ಸೀಸನ್ನು, ಅದನ್ನು ಮೀರಿಸೋ ರೀತಿಯಲ್ಲಿ ಸೀಸನ್ 11ನೇ ಸೀಸನ್ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದು ಕೂಡ ಇದೆ. ಆದರೆ 50 ದಿನಗಳ ನಂತರ ಕಂಪ್ಲೀಟ್ ಚೇಂಜ್ ಆಗಿದೆ. ಈಗ ನಿಜಕ್ಕೂ ಈ ಗೇಮ್ನ ಯಾರು ಗೆಲ್ತಾರೆ ಅನ್ನೋದು ಈ ವಾರದೇ ತಗೊಳ್ಳೋಣ. 11ನೇ ವಾರದಲ್ಲಿ ನೋಡಿ, ಉಗ್ರಂ ಮಂಜು ಸ್ವಲ್ಪ ಡಲ್ ಆಗ್ತಿದ್ದಾರಾ ಅಂತಲೂ ಅನಿಸುತ್ತೆ. ಈ ಟಿ ವಿ ಗೇಮ್ ಅಂತ ಏನು ಕೊಟ್ಟಿದ್ದಾರೆ, ಟಿ ವಿ ಚಾನಲ್ಗಳದ್ದು 2 ಟೀಮ್ ಮಾಡಿದ್ದಾರೆ. ಅಲ್ಲಿ ನೇರವಾಗಿ ಗೌತಮಿ ಮೇಲೆ ಎಲ್ಲ ಸ್ಪರ್ಧಿಗಳು, ಅಪೋನೆಂಟ್ಗಳು, ಇನ್ನೊಂದು ಟೀಮ್ನ ಸ್ಪರ್ಧಿಗಳು ಆರೋಪ ಮಾಡ್ತಾರೆ. ಕಳಪೆ ಅನ್ನೋ ರೀತಿಯಲ್ಲಿ ಅವರಿಗೆ ಒಂದಷ್ಟು ಹೇಳಿಕೆ, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅದು ಕೂಡ ಎಲ್ಲೋ ಒಂದು ಕಡೆ ಗೌತಮಿ ಇನ್ನು ಮುಂದೆ ಡಲ್ ಆಗ್ತಾರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರ ಜೊತೆಗೆ ರಜತ್ಗೆ ಹೆಡ್ ಶೇವ್ ಮಾಡಿಕೊಳ್ಳುವಂತಹ ಒಂದು ಚಾಲೆಂಜನ್ನು ಉಗ್ರಂ ಮಂಜು ಟೀಮ್ ಕೊಟ್ಟಾಗ ಆ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಿಕೊಂಡು ರಜತ್ ಹೆಡ್ ಶೇವ್ ಮಾಡಿಸ್ಕೊಳ್ತಾರೆ. ಇದಕ್ಕೆ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಹಿಂದಿನ ಸೀಸನ್ 10ನೇ ಸೀಸನ್ನಲ್ಲಿ ವಿನಯ್ ಮತ್ತು ಕಾರ್ತಿಕ್ 2 ಟೀಮ್ಗಳಾಗಿತ್ತು. ಆ 2 ಟೀಮ್ಗಳ ಮಧ್ಯೆ ಇದೇ ರೀತಿ ವಾಗ್ವಾದಗಳು, ಜಿದ್ದಾಜಿದ್ದಿಗಳು ನಡೆದಂತಹ ಸಂದರ್ಭದಲ್ಲಿ ಕಾರ್ತಿಕ್ ಮಹೇಶ್ ಹೆಡ್ ಶೇವ್ ಮಾಡಿಕೊಳ್ಳುವಂತಹ ಸಂದರ್ಭ ಬರುತ್ತೆ. ನೀವೆಲ್ಲರೂ ಕೂಡ ನೋಡಿದ್ರಿ. ಆ ಹೆಡ್ ಶೇವ್ ಮಾಡಿಕೊಂಡ ನಂತರ ಕಾರ್ತಿಕ್ ಮಹೇಶ್ ಬಗ್ಗೆ ಒಂದು ರೀತಿ ಸೆಂಟಿಮೆಂಟ್ ಕ್ರಿಯೇಟ್ ಆಗಿಬಿಡ್ತು ಅನ್ನೋ ರೀತಿಯಲ್ಲೂ ಕೂಡ ಇತ್ತು. ವೀಕ್ಷಕರು ಅದೇ ಕಾರಣಕ್ಕೆ ಅವರಿಗೆ ವೋಟ್ ಹಾಕಿದರು ಅನ್ನೋ ಅಭಿಪ್ರಾಯಗಳು ಕೂಡ ಇತ್ತು. ಕೊನೆಯ ಹಂತದಲ್ಲಿ
ಸೀಸನ್ 10 ಗೆದ್ದಿದ್ದು ಅದೇ ಕಾರ್ತಿಕ್ ಮಹೇಶ್. ಸೊ ಇಲ್ಲೂ ಕೂಡ ರಜತ್ ಹೆಡ್ ಶೇವ್ ಮಾಡ್ಕೊಳ್ಳೋದಕ್ಕೆ ಓಕೆ ಅಂದ್ಬಿಡ್ತಾರೆ, ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತಾ, ಸೆಂಟಿಮೆಂಟ್ ಕ್ರಿಯೇಟ್ ಆಗಿಬಿಡುತ್ತಾ ವೀಕ್ಷಕರ ಕಡೆಯಿಂದ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಇದೆ. ರಜತ್ ಎಂಟ್ರಿ ಕೊಟ್ಟ ಕ್ಷಣದಿಂದಲೂ ಕೂಡ ಭಾಳ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಇನ್ನು ಉಗ್ರಂ ಮಂಜು ಎಲ್ಲ ಒಂದು ಕಡೆ ಗೌತಮಿ ಜೊತೆ ತುಂಬ ಹೆಚ್ಚಾಗಿ ಗುರುತಿಸ್ಕೊಳ್ತಾರೆ. ಗೌತಮಿ ಕೂಡ ಉಗ್ರಂ ಮಂಜು ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇದೆ, ಅವರಿಬ್ಬರು ಸಪ್ರೇಟ್ ಅನ್ನೋ ರೀತಿಯಲ್ಲಿ ಇದೆ. ಹೀಗಾಗಿ ಗೌತಮಿ ಮೇಲೆ ಎಲ್ಲರೂ ಮುಗಿ ಬೀಳ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಗೌತಮಿ ಏನಾದ್ರು ಡಲ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಗೌತಮಿ ಇಲ್ಲದೆ ಹೋದರೆ ಉಗ್ರಂ ಮಂಜು ಏನಾಗ್ತಾರೆ, ಅವರು ಒಬ್ಬರೇ ಆಟವನ್ನು ಸಮರ್ಥವಾಗಿ ನಿಭಾಯಿಸ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಅದ್ರ ಜೊತೆಯಲ್ಲಿ ನೋಡಿ, ರಜತ್ ಜೊತೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ಶೋಭಾ ಶೆಟ್ಟಿ ಅವ್ರು ಎಂಟ್ರಿ ಕೊಟ್ಟಾಗ ಇನ್ನೇನು ಬಿಗ್ ಬಾಸ್ ಗೆಲ್ತಾರೆ ಇವರು, ಯಾಕಂದರೆ ತೆಲುಗು ಸೀಸನ್ನಲ್ಲಿ ಹೆಚ್ಚು ಕಮ್ಮಿ 5 ದಿನ ಇರುವಾಗ ಎಲಿಮಿನೇಟ್ ಆಗಿದ್ದರು. ಹಾಗಾಗಿ ಭಾಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ತಿದ್ರು. ಆದರೆ ದಿಢೀರ್ನೆ ಅವರು ಒಂದು ರೀತಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ರೀತಿಯಾಗಿ ಮನೆಯಿಂದ ಹೊರಗೆ ಹೋಗ್ಬಿಟ್ರು. ಇನ್ನು ಐಶ್ವರ್ಯ ಡಲ್ಲು ಅಂದ್ಕೊಂಡ್ರು. ಲಾಸ್ಟ್ ವೀಕು ಶೋಭಾ ಶೆಟ್ಟಿ ಹೊರಗೆ ಹೋಗಿದ್ದರಿಂದ ಐಶ್ವರ್ಯ ಬಚಾವಾದರು. ಸೊ ಈ ವಾರ ಅವರು ಉಗ್ರಂ ಮಂಜು ವಿರುದ್ಧವೇ ತಿರುಗಿ ಬಿದ್ದಿರುವಂತಹ ಒಂದು ಪ್ರೋಮೋ ಬಂದಿದೆ. ಸೊ ಹಾಗಾಗಿ ಅಸಲಿ ಗೇಮ್ ಈಗ ಶುರುವಾಗಿದೆ. ಇನ್ನು ಧನ್ರಾಜ್ ಕೂಡ ಕ್ಯಾಪ್ಟನ್ ಆದಮೇಲೆ ಅವ್ರ ಟ್ಯಾಲೆಂಟನ್ನು ಹೊರ ಹಾಕ್ತಾ ಇದ್ದಾರೆ. ನಿನ್ನೆ ಮಿಮಿಕ್ರಿಯಲ್ಲಿ ಅವರು ತುಂಬ ಅದ್ಭುತವಾಗಿ ಮಿಮಿಕ್ರಿ ಮಾಡಿದರು. ಮಿಮಿಕ್ರಿ ಮಾಡಿದಂಥ ಸಂದರ್ಭದಲ್ಲಿ ವೀಕ್ಷಕರು ಕೂಡ ಅದು ಇಷ್ಟವಾಗಿರುತ್ತೆ. ಹಾಗಾಗಿ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮೊದಲ ಅರ್ಧ ಆಟ ಏನಿತ್ತು 50 ದಿನ, ಕಂಪ್ಲೀಟ್ಲಿ 50 ದಿನಗಳ ನಂತರ ಅದು ಬದಲಾಗಿದೆ. ಸೊ ಈಗ ನಿಜಕ್ಕೂ ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಪ್ರತಿನಿತ್ಯ ವೀಕ್ಷಕರಿಗೆ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಿಗೆ ಇರತಕ್ಕಂಥದ್ದು. ಸೊ ನೋಡೋಣ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.